ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಫೆಬ್ರವರಿ ಮಾಸ 17ನೇ ತಾರೀಕು ಮಾಘ ಮಾಸದ ಅಮಾವಾಸ್ಯೆ ಅನ್ನೋದು ಬರ್ತಾ ಇದೆ. ಅದೇ ದಿನ ಮುಖ್ಯವಾಗಿ ಒಂದು ಅಪರೂಪವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ಅಂದರೆ ವಾಯುತತ್ವ ರಾಶಿ ಆಗಿರುವಂತಹ ದಶಮ ರಾಶಿ ಆಗಿರುವಂತಹ ಕುಂಭರಾಶಿಗೆ ಆಲ್ರೆಡಿ ರಾಶಿಯಲ್ಲಿ ರಾಹು ಇದ್ದಾರೆ. ಅವರ ಜೊತೆಗೆ ರವಿ ಆಗಿರಬಹುದು, ಚಂದ್ರ ಆಗಿರಬಹುದು, ಬುಧ ಆಗಿರಬಹುದು, ಶುಕ್ರ, ಈ ರೀತಿ ಒಂದು 5 ಗ್ರಹಗಳು ಪರಸ್ಪರ ಶತ್ರುಗ್ರಹಗಳು ಈ ರಾಶಿಯಲ್ಲಿ ಬರುವಂತಹ ಸಂದರ್ಭಗಳಲ್ಲಿ ಈ ವಾತಾವರಣದಲ್ಲಿ ಆಗಿರ್ಬೋದು ನಾವು ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಒಂದು ವಿಶೇಷವಾಗಿರುವಂತಹ ಅಪರೂಪವಾಗಿರುವಂತಹ ಗ್ರಹಕೂಟ, ಪರಸ್ಪರ ಗ್ರಹಗಳು ಒಂದಕ್ಕೊಂದು ಫೇಸ್ ಮಾಡ್ತಾ ಇದೆ, ಅಂದರೆ ಒಂದಕ್ಕೊಂದು ಸೇರ್ತಾ ಇದೆ ಒಂದೇ ರಾಶಿಯಲ್ಲಿ. ವಾಯುತತ್ವ ರಾಶಿಯಲ್ಲಿ ಅಗ್ನಿತತ್ವ ಗ್ರಹಗಳು, ವಾಯು ಅಂದರೆ ಗಾಳಿ, ಬೆಂಕಿ ಇತ್ಯಾದಿ ವಿಷಯಗಳು ನಡೆಯುವಂತಹ ಸಂದರ್ಭಗಳು ಇರಬಹುದು. ಸೊ ಆದ್ದರಿಂದ ಈ ಬೆಂಕಿ ಮತ್ತು ಗಾಳಿ ಈ ಎರಡೂ ಇಂತಹ ವಿಷಯಗಳಲ್ಲಿ ನಿಮ್ಮ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಮನೆಯಲ್ಲಿ ಅಡುಗೆ ಮಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು. ಅದರಲ್ಲೂ ಕೂಡ ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಲ್ಲಿ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗುವಂಥ ಸಂದರ್ಭಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಅದೇ ರೀತಿ 17, 18, 19 ಈ 3 ದಿನಗಳ ಕಾಲ, ಅಂದರೆ ಚಂದ್ರನ ಅವಧಿ 2.5 ದಿನಗಳು ಆಗಿರೋದ್ರಿಂದ ಈ 3 ದಿನಗಳಲ್ಲಿ ಹುಟ್ತಾ ಇರುವಂತಹ ಒಂದು ನವಶಿಶುಗಳಿಗೆ ಒಂದು ರೀತಿ ಗ್ರಹಣ ದೋಷ ಅನ್ನೋದು ಇರ್ತಾ ಇರುತ್ತೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಆಗಿ ನವವಿಧ ಶಾಂತಿ ಗ್ರಹ ಶಾಂತಿಯನ್ನು ಮಾಡಿಸುವುದು ಉತ್ತಮ. ಮುಖ್ಯವಾಗಿ ಈ ದ್ವಾದಶ ರಾಶಿಗಳ ಮೇಲೆ ಕೂಡ ಈ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಕೆಲವೊಂದು ರಾಶಿಗಳಿಗೆ ಅನುಕೂಲ, ಮತ್ತೊಂದು ರಾಶಿಗೆ ಮಿಶ್ರಮ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಅಂದರೆ ಯಾವ ಸ್ಥಾನದಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಅನುಕೂಲ ಫಲಗಳು ನೀಡ್ತಾ ಇದೆ ಈ ಗ್ರಹಕೂಟ. ಮೇಷರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ಧನಸ್ಸು ರಾಶಿ ಆಗಿರ್ಬೋದು. ಯಾಕೆ ಅಂದರೆ ಈ ಗ್ರಹಕೂಟ ತೃತೀಯ ಸ್ಥಾನವಾಗಿರುವಂತಹ ಭ್ರಾತೃಸ್ಥಾನ, ಸಹೋದರ ಸಹೋದರಿಯರ ಸ್ಥಾನ, ಧೈರ್ಯ ಸಾಹಸಗಳ ಸ್ಥಾನ, ವಿಕ್ರಮ ಸ್ಥಾನ, ಶೌರ್ಯ ಪರಾಕ್ರಮಗಳ ಸ್ಥಾನದಲ್ಲಿ ಈ ಗ್ರಹಗಳ ಆಗಮನ ಅನ್ನೋದು ಜಾತಕನಿಗೆ ತಮ್ಮಲ್ಲಿ ಇರುವಂತಹ ಆತ್ಮವಿಶ್ವಾಸದಿಂದ ಬರುವಂತಹ ಧೈರ್ಯ, ಈ ಧೈರ್ಯದಿಂದ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು, ಈ ಧೈರ್ಯದಿಂದ ಆರಂಭ ಮಾಡುವಂತಹ ಕೆಲವೊಂದು ಪ್ರಯತ್ನಗಳು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ತೃತೀಯ ಸ್ಥಾನದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಪಂಚಗ್ರಹ ಕೂಟ, ಅಂದರೆ ರಾಹು ಶುಕ್ರ, ರಾಹು ಕಾಂಬಿನೇಷನ್ ಆಗಿರ್ಬೋದು, ರಾಹು ರವಿ, ರಾಹು ಚಂದ್ರ, ರಾಹು ಬುಧ ಕಾಂಬಿನೇಷನ್ ಆಗಿರ್ಬೋದು. ಅದು ತೃತೀಯ ಸ್ಥಾನದಲ್ಲಿ ರಾಹು ಇರುವಂತಹ ಕಾರಣದಿಂದ ಒಂದು ರೀತಿ ವಿಪರೀತವಾಗಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಹುಷಾರು, ಅತಿ ವಿಶ್ವಾಸ ಆಗಬಾರ್ದು ಅದು ಅಂತ ಹೇಳ್ತಾ, ಸಾಧಾರಣವಾಗಿ ಈ ತೃತೀಯ ಸ್ಥಾನ ಅಂದ್ರೇ ಈ ಜಾತಕನ ಪ್ರೋಗ್ರೆಸ್, ಅಂದರೆ ಅಭಿವೃದ್ಧಿಗೆ ತಮ್ಮನ್ನು ತಾವು ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೆ, ಮತ್ತೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ, ಅದು ವ್ಯಾಪಾರಾದಿ ವಿಷಯಗಳಲ್ಲಾಗಿರ್ಬೋದು, ಉದ್ಯೋಗಾದಿ ವಿಷಯಗಳಲ್ಲಾಗಿರಬಹುದು, ಕೆಲವೊಂದು ಸ್ವಯಂ ಪ್ರಯತ್ನದಿಂದ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಆ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ತೃತೀಯ ಸ್ಥಾನ ಬಲವಾಗಿರಬೇಕು. ತೃತೀಯ ಸ್ಥಾನದಲ್ಲಿ ಅದ್ಭುತವಾಗಿರುವಂತಹ ಗ್ರಹಗಳು ಯೋಗಕಾರಕವಾಗಿದ್ದರೆ ಯಾವುದೇ ಪ್ರಯತ್ನ ಕೈ ಹಿಡಿದರೂ ಕೂಡ ಅದ್ಭುತ ರೀತಿಯ ಲಾಭಗಳು, ಆ ಲಾಭಗಳಿಂದ ಶ್ರೀಮಂತಿಕೆಯಿಂದ ಸಾಕಷ್ಟು ವಿಷಯಗಳಲ್ಲಿ ಹೆಸರನ್ನು ಮಾಡುವಂತಹ ಸ್ಥಾನ. ಏನಪ್ಪ ಅವರಿಗೆ ಈ ರೀತಿ ಅಂದರೆ ಧೈರ್ಯ ಮಾಡಿದ್ದಾರೆ. ಕೆಲವೊಂದು ಜನ ಹೇಳ್ತಿರ್ತಾರೆ ಧೈರ್ಯ ಇರಬೇಕು, ಧೈರ್ಯ ಮಾಡಿ ಬೋರ್ ತೆಗೆಸ್ಬಿಟ್ಟೆ ನೀರು ಬಂದುಬಿಡ್ತು ಅಂತ. ಅದೇ ಕೆಲವೊಂದು ಜನ ಒಂದು ಬೋರ್ ತೆಗೆಸೋದಕ್ಕೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ನೀರು ಬರುತ್ತೋ ಇಲ್ವೋ, ವೇಸ್ಟ್ ಆದರೆ ಹೇಗೆ, ಸಾಲ ಆಗುತ್ತೆ. ಬಟ್ ಕೆಲವೊಂದುಗಳಲ್ಲಿ ಧೈರ್ಯ ಇರುತ್ತಲ್ಲ, ಆ ಧೈರ್ಯವನ್ನು ಕೊಡೋದೇ ಈ ತೃತೀಯ ಸ್ಥಾನ. ಈ ತೃತೀಯ ಸ್ಥಾನ ಬಲವಾಗಿದ್ದರೆ ಅದ್ಭುತ ರೀತಿಯಲ್ಲಿರುತ್ತೆ. ಯಾಕಂದರೆ 3, 6, 10, 11 ಮೂರನೇ ಸ್ಥಾನ ತೃತೀಯ ಸ್ಥಾನ ಸೋದರ ಮತ್ತು ಧೈರ್ಯ ಸ್ಥಾನ ಆದರೆ, 6 ಋಣ ರೋಗ ಶತ್ರುಸ್ಥಾನ, ಶತ್ರುಗಳನ್ನು ಗೆಲ್ಲುವಂತಹ ಸ್ಥಾನ. ದಶಮ ಸ್ಥಾನ ಕರ್ಮಸ್ಥಾನ ಅಂದರೆ ಉದ್ಯೋಗ ವಿಷಯಗಳು ಅಥವಾ ವೃತ್ತಿಯ ವ್ಯಾಪಾರಗಳು ಮಾಡುವಂತಹ ಸ್ಥಾನ. ಏಕಾದಶ ಸ್ಥಾನ ಅಂದರೆ ಲಾಭಸ್ಥಾನ.
ಈ 4 ಸ್ಥಾನಗಳು ತಮ್ಮನ್ನು ತಾವು ಕೈ ಹಿಡಿದಿರುವಂತಹ ಪ್ರಯತ್ನಗಳಲ್ಲಿ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ, ಅವರ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡುವುದಕ್ಕೆ, ತಾವು ಪಡ್ತಾ ಇರುವಂತಹ ಆರಂಭ ಮಾಡಿರುವಂತಹ ಪ್ರಯತ್ನಗಳು ಸಫಲೀಕೃತ ಆಗುವುದಕ್ಕೆ, ಅಂದರೆ ಕೈ ಹಿಡಿದಿರುವಂತಹ ಕೆಲಸಗಳು ಸ್ವಲ್ಪ ಮುಂದಕ್ಕೆ ಫಾಸ್ಟಾಗಿ ಹೋಗಬೇಕಂದ್ರೂ ಕೂಡ ಈ ತೃತೀಯ ಸ್ಥಾನ ಅನ್ನೋದು ಬಲವಾಗಿರಬೇಕಾಗಿರುತ್ತೆ. ಇನ್ನು ಈ ತೃತೀಯ ಸ್ಥಾನವನ್ನೇ ನಾವು ಭ್ರಾತೃಸ್ಥಾನ, ಸಹೋದರರ ಸ್ಥಾನ ಅಂತಲೂ ಹೇಳ್ತಾ ಇರ್ತೇವೆ. ಇನ್ನು ಮುಖ್ಯವಾಗಿ ಈ ತೃತೀಯ ಸ್ಥಾನಕ್ಕೆ ರಾಹು ಬಂದಿರೋದ್ರಿಂದ ಈ ಜಾತಕನು ತಾವು ಕೈ ಹಿಡಿದು ಅಂದರೆ ಪ್ರಯತ್ನ ಮಾಡುವಂತಹ ಸಂದರ್ಭಗಳಲ್ಲಿ ತಾವು ಪ್ರಯತ್ನ ಮಾಡಿ ಆ ಪ್ರಯತ್ನಗಳಿಂದ ಸಕ್ಸಸ್ನ ಕಾಣಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ, ಅಥವಾ ತಾನು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಯಾರು ಹೆಲ್ಪು ಕೇಳದೆ ಎಲ್ಲರೂ ಬಂದು ಒಂದು ಕೈ ಹಾಕ್ಬಿಟ್ಟು ಸರಿ ನಾನು ಇಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ನಾನು ಸಹಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಕ್ಸಸ್ಫುಲ್ಲಾಗಿ ಆ ಕೆಲಸವನ್ನು ಸಕ್ಸಸ್ ಮಾಡೋದಕ್ಕೆ ಈ ತೃತೀಯ ಸ್ಥಾನ ಬಲವಾಗಿರಬೇಕು. ಅದೇ ತೃತೀಯ ಸ್ಥಾನದಲ್ಲಿ ಶತ್ರುಗ್ರಹಗಳು, ಪಾಪಗ್ರಹಗಳು ಇದ್ದರೆ ಏನಾಗುತ್ತೆ, ಆರಂಭದಲ್ಲೇ ಸ್ಟಾರ್ಟಿಂಗಲ್ಲೇ ನಿಂತೋಗೋದಾಗಿರ್ಬೋದು, ಸ್ವಲ್ಪ ಅರ್ಧ ಕಂಪ್ಲೀಟ್ ಆದಮೇಲೆ ಮಧ್ಯದಲ್ಲೇ ನಿಂತೋಗೋದಾಗಿರ್ಬೋದು, ಬರೀ ಆತಂಕಗಳು, ಅಡ್ಡಿ ಆತಂಕಗಳು, ಮುಂದಕ್ಕೆ ಯಾವ ರೀತಿ ಹೋಗಬೇಕು ಗೊತ್ತಿಲ್ಲ, ಹೆಂಗೋ ನಷ್ಟ ಆಗೋದಾಗಿಬಿಟ್ಟಿದೆ, ಮಧ್ಯದಲ್ಲೇ ಬಿಟ್ಬಿಡೋಣ, ಯಾಕೆ ಇದು ರಿಸ್ಕು ಅಂತ ಮಧ್ಯದಲ್ಲೇ ಬಿಡೋದಾಗಿರ್ಬೋದು. ಈ ರೀತಿ ವಿಷಯಗಳನ್ನು ನಾವು ಜಾತಕನ ತೃತೀಯ ಸ್ಥಾನ ಬಲಹೀನವಾಗಿದ್ದರೆ, ಶತ್ರುಗ್ರಹಗಳಿದ್ದರೆ ಈ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಇನ್ನು ತೃತೀಯ ಸ್ಥಾನವನ್ನು ನಾವು ಮಾಡುವಂತಹ ಸಣ್ಣ ಪುಟ್ಟ ಪ್ರಯಾಣಗಳಾಗಿರ್ಬೋದು, ಮಾಡ್ಕೊಳ್ಳುವಂತಹ ಅಗ್ರಿಮೆಂಟ್ಸ್ ಆಗಿರ್ಬೋದು, ಹೊಸ ವ್ಯವಹಾರಗಳನ್ನು ಆರಂಭ ಮಾಡೋದಾಗಿರ್ಬೋದು, ಹೊಸ ವ್ಯಕ್ತಿಗಳ ಜೊತೆ ಪ್ರಯತ್ನಗಳು ಮಾಡೋದಾಗಿರಬಹುದು. ಈ ತೃತೀಯ ಸ್ಥಾನ ಕ್ರಿಯೇಟಿವಿಟಿಯಾಗಿ, ಅಂದರೆ ಪರ್ಟಿಕ್ಯುಲರಾಗಿ ಈಗ ನೋಡಿ ತುಂಬ ಜನ ವ್ಯಾಸಂಗ ಮಾಡ್ತಾ ಇರ್ತಾರೆ, ಈ ಪರ್ಟಿಕ್ಯುಲರಾಗಿ ರೈಟರ್ಸ್ ಇರ್ತಾರೆ, ಈ ಪರ್ಟಿಕ್ಯುಲರಾಗಿ ಬರೆಹಗಾರರು ಇರ್ತಾರೆ, ನಾವೆಲ್ಸ್ ಬರೆಯೋರು, ಮೂವಿ ಹಾಡನ್ನು ಬರೆಯೋರು, ಕತೆಗಳ ಬರೆಯೋರು ಇತ್ಯಾದಿ ವಿಷಯಗಳು ತಾವು ಆಯ್ಕೆ ಮಾಡಿಕೊಂಡಿರುವ ಕೆಲವೊಂದು ವ್ಯಕ್ತಿಗಳಿಗೆ ಇದೇ ಹವ್ಯಾಸ, ಕೆಲವೊಂದು ವ್ಯಕ್ತಿಗಳಿಗೆ ಇದೇ ವೃತ್ತಿ. ಇಂತಹ ವೃತ್ತಿಯಲ್ಲಿ ತಾವು ಜಯಕೇತನವನ್ನು ಸಕ್ಸಸ್ ಕಾಣಬೇಕಂದ್ರೂ ಕೂಡ ತೃತೀಯ ಸ್ಥಾನ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈಗ ರಾಹು ತೃತೀಯ ಸ್ಥಾನಕ್ಕೆ ಈ ಧನಸ್ಸು ರಾಶಿಗೆ ತೃತೀಯ ಸ್ಥಾನಕ್ಕೆ ರಾಹು ಮತ್ತು ಈ ಪಂಚಗ್ರಹಗಳಂತ ಏನು ಹೇಳಿದ್ದೀವಲ್ವ, ರಾಹುವಿನ ಜೊತೆ ಶುಕ್ರ, ಬುಧ, ರವಿ, ಚಂದ್ರ, ಈ 5 ಗ್ರಹಗಳಲ್ಲಿ ಮುಖ್ಯವಾಗಿ ತೃತೀಯ ಸ್ಥಾನದಲ್ಲಿರುವಂತಹ ರಾಹು ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಲಿಕ್ಕೆ, ಒಂದು ದೊಡ್ಡ ಮಟ್ಟದಲ್ಲಿ ರಿಸ್ಕ್ ತಗೊಂಡು ಆದ್ರೂ ಕೂಡ ಆ ಪ್ರಯತ್ನವನ್ನು ನಿರ್ವಿಘ್ನವಾಗಿ ಕಂಪ್ಲೀಟ್ ಮಾಡುವುದಕ್ಕೆ ಆತ್ಮವಿಶ್ವಾಸವನ್ನು ನೀಡ್ತಾ ಇರ್ತಾರೆ. ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು, ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ಸ್, ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಪ್ರಯತ್ನಗಳು ಆರಂಭ ಮಾಡೋಣ ಅನ್ನುವಂತಹ ಕೆಲವೊಂದು ಧೈರ್ಯ ಸಾಹಸಗಳು ಜಾತಕನಿಗೆ ಬರ್ತಾ ಇರುತ್ತೆ. ಇನ್ನು ರವಿ ಚಂದ್ರ, ಈ ರವಿ ಕೂಡ ಚಂದ್ರನು, ಸೂರ್ಯ ಚಂದ್ರ ಇವರಿಬ್ಬರು ಕೂಡ ತೃತೀಯ ಸ್ಥಾನದಲ್ಲಿರೋದರಿಂದ ಚಂದ್ರ ಈ ಧನಸ್ಸು ರಾಶಿಯವರಿಗೆ ಯಾರು 8ನೇ ಮನೆಗೆ ಅಧಿಪತಿ, ಅಷ್ಟಮಾಧಿಪತಿ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಏನಾಗುತ್ತಂದರೆ, ನೀವು ಕೆಲವೊಂದು ಸಾರಿ ಪ್ರಯತ್ನಗಳು ಆರಂಭ ಮಾಡಿದ್ರೂ ಕೂಡ ಆ ಪ್ರಯತ್ನಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳು ಬಂದ್ರೂ ರಾಹುವಿನ ಜೊತೆ ಇರುವುದರಿಂದ ಏನಾಗುತ್ತೆ, ಮಾಡುವಂತಹ ವಿಷಯಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳು, ವಿಘ್ನಗಳು ಬರುವಂತಹ ಸಂದರ್ಭಗಳು ಇದ್ರೂ ಕೂಡ ಆ ವಿಘ್ನಗಳನ್ನು ಕೇರ್ ಮಾಡದೆ ಸರಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು ನೈತಿಕವೋ ಅನೈತಿಕವೋ, ಅಂದರೆ ಅನೈತಿಕ ಅಂದರೆ ಕೆಲಸ ಆಗೋಕ್ಕೆ ಮುಖ್ಯ. ನೋಡಿ ಈಗ ಸಮಾಜದಲ್ಲಿ ಯಾವ ರೀತಿ ಇರ್ತಾರೆ, ಈಗ ನ್ಯಾಯಯುತವಾಗಿ ಒಂದು ವಿಷಯದಲ್ಲಿ ನಮಗೆ ಅನುಕೂಲವಾಗಿ ಆಗಬೇಕು ಅಂದರೆ ಕೆಲವು ದಿನಗಳ ಕಾಯಬೇಕಾಗುತ್ತೆ. ಅದೇ ವಿಷಯ ಗಂಟೆಗಳಲ್ಲಿ ಮುಗಿಯಬೇಕು ಅಂದರೆ ಅದಕ್ಕೆ ಬೇರೆ ಮಾರ್ಗಗಳಿರುತ್ತೆ, ಅದಕ್ಕೆ ಬೇರೆ ವ್ಯಕ್ತಿಗಳಿರುತ್ತೆ. ಅದೇನು ಅಂತ ನಾವು ಈ ಸಂದರ್ಭದಲ್ಲಿ ಹೇಳುವುದು ಬೇಡ, ನಿಮ್ಗೆ ಅರ್ಥ ಆಗುತ್ತೆ. ಸೊ ನೈತಿಕವೋ ಅನೈತಿಕವೋ, ಧರ್ಮವೋ ಅಧರ್ಮವೋ, ಏನೋ ಒಂದು ರೀತಿಯಲ್ಲಿ ಆ ಕೆಲಸ ಆಗೋದು ಇಂಪಾರ್ಟೆಂಟ್ ಅನ್ನುವ ರೀತಿಯಲ್ಲಿ ಹಣಕಾಸಿನ ಖರ್ಚು ಮಾಡಿಕೊಂಡು ಕೆಲಸಗಳು ಮಾಡೋರು ಕೆಲವೊಂದು ವ್ಯಕ್ತಿಗಳಾದರೆ, ಇಲ್ಲ ನಾನು ಆ ರೀತಿ ಮಾಡುವುದಿಲ್ಲ, ಅದು ಅವರ ಡ್ಯೂಟಿ ಕಂಪಲ್ಸರಿ ಮಾಡಿಕೊಳ್ಳೇಬೇಕು ಅಂತ ದಿನಗಳ ಗಟ್ಟಲೆ ಅಲಿತಾ ಇರ್ತಾರೆ, ಅಂತಹ ಒಳ್ಳೆ ಕ್ಯಾಟಗಿರಿ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಧನಸ್ಸು ರಾಶಿಯವರು ಈ ರೀತಿಯ ಸಣ್ಣ ಪುಟ್ಟ ಆತಂಕಗಳು ಬಂದ್ರೂ ಕೂಡ ಅವರು ಕೆಲವೊಂದು ವಿಧಾನಗಳ ಮುಖಾಂತರ
ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಅನುಕೂಲವಾಗ್ತಾ ಇರುತ್ತೆ. ಇನ್ನು ತುಂಬ ಸಾಫ್ಟಾಗಿ ತುಂಬ ಎಕ್ಸಲೆಂಟಾಗಿ ಒಂದು ವ್ಯವಹಾರ ಪ್ರಯತ್ನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆದ್ದರಿಂದ ಸಡನ್ನಾಗಿ ಏನೋ ಒಂದು ಕಾರಣ, ಏನೋ ಒಂದು ವಿಷಯ ಹೇಳಿಬಿಟ್ಟು ಆಕಸ್ಮಿಕವಾಗಿ ಅಥವಾ ಅನಿರೀಕ್ಷಿತವಾಗಿ ಆ ಕೆಲಸ ಅನ್ನೋದು ಸ್ಟಾಪ್ ಆಗೋದಕ್ಕೆ ಇಲ್ಲಿ ಸ್ವಲ್ಪ ರವಿ ಇರುವಂತಹ ಕಾರಣದಿಂದ ನ್ಯಾಯವಾಗಿ ಧರ್ಮವಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರ. ಪ್ರತಿಯೊಬ್ಬರ ಹತ್ರ ಪರ್ಮಿಷನ್ಸ್ ತಗೊಂಡಿರ್ತೀರ, ಪ್ರತಿಯೊಬ್ಬರ ಹತ್ರ ಬೇಕಾಗಿರುವ ಲೈಸೆನ್ಸ್ ತಗೊಂಡಿರ್ತೀರ, ಧರ್ಮಬದ್ಧವಾಗಿ ಮಾಡ್ತಿರ್ತೀರ. ಬಟ್ ಸ್ಲೋ ಆಗಿ ನಡೀತಾ ಇರುತ್ತೆ. ಮಧ್ಯದಲ್ಲಿ ಬರ್ತಾರೆ ಯಾರೋ ಒಬ್ಬರು ಪರಿಚಯ ಇರುವಂತಹ ವ್ಯಕ್ತಿ ಅಥವಾ ಅದರಲ್ಲಿ ಅನುಭವ ಇರುವಂಥ ವ್ಯಕ್ತಿ, ಸಂಬಂಧಗಳಲ್ಲಿರುವಂತಹ ವ್ಯಕ್ತಿ ಬಂದು ನಿಮಗೆ ಫ್ರೀ ಸಜೆಷನ್ಸ್ ಅಲ್ವಾ ಕೊಡ್ತಾ ಇರುತ್ತೆ. ಯಾಕೆ ಇಷ್ಟು ಡಿಲೇ ಮಾಡ್ತಾಯಿದ್ದಾರೆ, ಅಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ವ, ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾಡಿ, ಗೊತ್ತಿರೋರು ಇದ್ದಾರೆ, ಇಷ್ಟು ಮಾಡಿದ್ರೆ ಸ್ವಲ್ಪ ಬೇಗ ಮಾಡಿಕೊಡ್ತಾರೆ. ಈ ರೀತಿ ನಿಮ್ಮ ದಿಕ್ಕು ತಪ್ಪಿಸುವಂಥದ್ದು ಅಥವಾ ನಿಮ್ಮ ನ್ಯಾಯಪರವಾಗಿ ಧರ್ಮಪರವಾಗಿ ಮಾಡ್ತಾ ಇರುವಂತಹ ಕೆಲಸಗಳು ಕೂಡ ಈ ವ್ಯಕ್ತಿಗಳು ಬಂದು ಹೇಳುವ ಮುಖಾಂತರ ಅಷ್ಟೇ ತಾನೇ, 3 ಲೋಡೆ ತಾನೇ, ನಾನು ತರಿಸ್ತೀನಿ, ನಾನು ಹೇಳಿಬಿಟ್ಟು ತರಿಸ್ತೀನಿ, ಈ ರೀತಿ ಭರವಸೆಗಳು ಈ ರೀತಿ ನಿಮ್ಮನ್ನು ದಿಕ್ಕು ತಪ್ಪಿಸಿ ಅನ್ಯಾಯ ಧರ್ಮ ಮಾರ್ಗಗಳಲ್ಲಿ ಈ ಕೆಲವೊಂದು ವಿಷಯಗಳಿಗೆ ದುಡ್ಡು ಕೊಟ್ಟು ಈ ರೀತಿ ಮಾಡಿಸ್ಕೊಳ್ಳಿ, ಯಾಕೆ ಇಷ್ಟು ಕಷ್ಟಪಡ್ತೀರಾ ಅನ್ನುವ ರೀತಿಯಲ್ಲಿ ಫ್ರೀ ಸಜೆಷನ್ಸ್ ಅಥವಾ ಸೊಲ್ಯೂಷನ್ಸ್ ಕೊಡುವಂತಹ ರೀತಿಯಲ್ಲಿ ಈ ವ್ಯಕ್ತಿಗಳು ಬಂದು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ನಿಮ್ಮನ್ನು ಮತ್ತೊಂದು ರೂಟ್ ಬದಲಾವಣೆಗಳು ಮಾಡುವಂತಹ ಸಂದರ್ಭಗಳು ಕೂಡ ನಿರೀಕ್ಷೆ ಮಾಡಬಹುದು. ಜಾತಕರು ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಚೋದನೆ ಮಾಡ್ತಾ ಇರ್ತಾರೆ. ಹುಷಾರಿಂತಹ ವ್ಯಕ್ತಿಗಳ ಮುಖಾಂತರ, ಯಾಕಂದರೆ ಅವರು ಕಮಿಷನ್ ಹಿಡ್ಕೊಳ್ತಾರೆ, ಅವ್ರಿಗೇನಾದರೂ ಲಾಭ ಇರುತ್ತೆ. ಸೊ ಆದ್ದರಿಂದ ಮತ್ತೊಂದು ಯಾರೋ ಒಬ್ಬ ವ್ಯಕ್ತಿ ಬಂದು ನ್ಯಾಯವಾಗಿ ಧರ್ಮವಾಗಿ ಪಾಲನೆ ಮಾಡ್ತಾರಂಥ ಎಲ್ಲ ವಿಷಯಗಳಲ್ಲಿದ್ರೂ ಕೂಡ ನಿಮ್ಮನ್ನು ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ನಿಮ್ಮ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಹುಷಾರು. ಇನ್ನು ಈ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ಅನುಕೂಲವಾಗಿರುವಂತಹ ವ್ಯಕ್ತಿಗಳು ಅಥವಾ ನಿಮಗೆ ಸಹಕಾರ ನೀಡ್ತಾ ಇರುವಂತಹ ವ್ಯಕ್ತಿಗಳು ಕೂಡ ಕೆಲವೊಂದು ವಿಷಯಗಳಲ್ಲಿ ಅವರ ಮಾತನ್ನು ನೀವು ಲೆಕ್ಕಿಸಿದ ಕಾರಣದಿಂದ ಅವರಿಗೆ ನಿಮಗೆ ಶತ್ರುಗಳಾಗಿ ಬದಲಾವಣೆ ಆಗೋದಕ್ಕೂ ಚಾನ್ಸ್ ಇರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಮುಖ್ಯವಾಗಿ ಶುಕ್ರನೂ ಅಲ್ಲೇ ಇದ್ದಾರೆ. ಇನ್ನು ಧನಾಧಿಪತಿ ದಶಮಾಧಿಪತಿ ವೃತ್ತಿ ಕರ್ಮಾಧಿಪತಿ ಆಗಿರುವಂತಹ ಬುಧ ರಾಹುವಿನ ಜೊತೆ ಇರೋದರಿಂದ ಹೊಸ ಚಾನ್ಸಸ್, ಹೊಸ ಆಪರ್ಚುನಿಟೀಸ್ನ ಕೈ ಹಿಡಿತೀರಾ. ಈಸಿಯಾಗಿ ಕೆಲಸ ಆಗಬೇಕು, ಈಸಿಯಾಗಿ ದುಡ್ಡು ಮಾಡಬೇಕು, ಈಸಿಯಾಗಿ ಎಲ್ಲ ವಿಷಯಗಳ ಅನುಕೂಲವಾಗಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳನ್ನು ಬರ್ತಾ ಇರುತ್ತೆ. ಈಸಿಯಾಗಿ ಆಗಬೇಕಂದ್ರೆ ಎಲ್ಲರಿಗೂ ಗೊತ್ತು, ಇದು ಓಪನ್ ಸೀಕ್ರೆಟ್, ಇದರಲ್ಲಿ ಏನಿದೆ. ಸೊ ಈಸಿಯಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ವಿಷಯಗಳ ಮೇಲೆ ಈ ಯೋಚನೆಗಳು, ಈ ರೀತಿ ಅವಕಾಶಗಳು ಬರುವಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಪಾಲುದಾರರಾಗಿರ್ಬೋದು, ಪಾರ್ಟ್ನರ್ಸ್ ಈ ನಿಮ್ಮ ನೆಟ್ವರ್ಕಲ್ಲಿರುವಂತಹ ಫ್ರೆಂಡ್ಸಲ್ಲಾಗಿರ್ಬೋದು, ನಿಮ್ಮ ವೆಲ್ ವಿಷರ್ಸ್ ಆಗಿರ್ಬೋದು, ನಿಮ್ಮ ಒಳ್ಳೇದು ಬಯಸುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮನ್ನು ಯಾವುದೋ ಒಂದು ವಿಷಯದಲ್ಲಿ ನ್ಯಾಯ ಧರ್ಮ ಮಾರ್ಗ ಅಂತ ಅಂದ್ಕೊಂಡು ಹೋಗಿರುವಂತಹ ವಿಷಯಗಳಲ್ಲಿ ಅವರ ಪ್ರಚೋದನೆಯಿಂದ ಅವರು ಹೇಳುವಂತಹ ಕೆಲವೊಂದು ವಿಷಯಗಳಿಂದ ನಿಮ್ಮ ದಿಕ್ಕು ತಪ್ಪಿಸ್ತಾರೆ. ಯಾಕಪ್ಪ ಸುಮ್ಮನೆ ಅವ್ರ ಹತ್ರ ಇಟ್ಕೊಳ್ತೀಯ, ಅವ್ರ ಹತ್ರ ಯಾಕೊಂಡು ನಿನ್ನ ಕೆಲಸ ಯಾಕೆ ಸ್ಟಾಪ್ ಮಾಡ್ಕೊಳ್ತೀಯ, ಅದು ತಾನೇ ಮಾಡ್ಕೊಡ್ತೀನಿ, ಅವ್ರಿಗೆ ಹತ್ರ ಹೇಳ್ಸೋಣ, ಇವ್ರ ಹತ್ರ ಹೇಳ್ಸೋಣ, ಇಷ್ಟು ಕಳಕ್ಕೆ ನಡೆದು ಈ ರೀತಿ ವ್ಯಕ್ತಿಗಳ ಮುಖಾಂತರ ಕೆಲವೊಂದು ವಿಷಯಗಳಿಗೆ ನಿಮ್ಮ ಬದಲಾಯಿಸುವಂತಹ ಚಾನ್ಸಸ್, ನಿಮ್ಮ ಯೋಚನೆಗಳನ್ನು ಬದಲಾಯಿಸುವಂತಹ ಅವಕಾಶಗಳು, ಅಥವಾ ನಿಮಗೆ ಏನಾದರೂ ಆಗಲಿ ಕೆಲಸ ಆಗಬೇಕು ಅಂತ ಅವ್ರ ಉದ್ದೇಶನೂ ಒಳ್ಳೆಯದೇ ಇರುತ್ತೆ. ಬಟ್ ಕೆಲವೊಂದು ಶಾರ್ಟ್ ಕಟ್ಸ್ ಹೇಳ್ಕೊಡ್ತಿರ್ತಾರೆ. ಸೊ ಅದು ಅವರ ಮಾತನ್ನು ಕೇಳ್ತೀರಾ ಅಥವಾ ನಿಮ್ಮ ಧರ್ಮಕ್ಕೆ ಬದ್ಧರಾಗಿರ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರೋದು ಆಗಿರುತ್ತೆ. ಇನ್ನು ಶುಕ್ರ ತೃತೀಯ ಸ್ಥಾನದಲ್ಲಿ ಬರುವುದರಿಂದ ಹೊಸ ಪರಿಚಯಗಳು, ಅದರಲ್ಲೂ ಕೂಡ ಹೊಸ ಸ್ತ್ರೀಯರ ಪರಿಚಯಗಳು, ಅಥವಾ ಹಿಂದಿನ ದಿನಗಳಲ್ಲಿ ಏನೋ ಎಕ್ಸ್ಲೇವರ್ಸ್ ಎಷ್ಟೋ ವರ್ಷಗಳ ಕೆಳಗಡೆ ಏನೋ ಒಂದು ಕ್ರಶೋ ಆ ರೀತಿ ಸ್ಟಾರ್ಟ್ ಆಗಿರುತ್ತೆ, ಅಥವಾ ಆಕರ್ಷಣೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂತಹ ವ್ಯಕ್ತಿ ಬರುವುದರಿಂದ ನಿಮಗೆ ಪರಿಚಯ ಆ ವ್ಯಕ್ತಿಗಳು ಬರುವುದರಿಂದ ಮತ್ತೆ ಕೆಲವೊಂದು ಮಾತುಗಳಾಗಿರ್ಬೋದು, ಅವರ ಜೊತೆ ಒಡನಾಡುವಂತಹ ಸಂದರ್ಭಗಳಾಗಿರ್ಬೋದು, ಅವರ ಸಮಸ್ಯೆಗಳನ್ನು ನೀವು ಪರಿಷ್ಕಾರ ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ಸ್ವಲ್ಪ ನಿಮಗೆ ನೆಮ್ಮದಿಯನ್ನು ಕೊಡ್ತಾ ಇರುತ್ತೆ. ಬಟ್ ನೋಡುಗರಿಗೆ ಯಾವ ರೀತಿ ಕಾಣಿಸುತ್ತದೆ,
ಇಷ್ಟು ದಿನಗಳ ಕಾಲ ಇವ್ರನ್ನ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿದ್ದೆ, ನೋಡಿ ಇವಾಗ ಈ ಸಂದರ್ಭದಲ್ಲಿ ಯಾರೋ ಇನ್ನೊಬ್ಬರ ಜೊತೆ ಸುತ್ತಾ ಇದ್ದಾರೆ, ಇನ್ನೊಬ್ಬರು ಯಾರೋ ಪರಿಚಯ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಅಥವಾ ಆರೋಪಗಳು ಮಾಡುವಂಥ ಸಾಧ್ಯತೆಯೂ ಇರುತ್ತೆ. ಅಂದರೆ ನೀವೇನೋ ಕಷ್ಟದಲ್ಲಿದ್ದಾರೆ, ನಿಮ್ಮ ಆಪ್ತರು, ಹಿಂದಿನ ದಿನಗಳಲ್ಲಿ ನಿಮ್ಮ ಮಿತ್ರರು, ಅದು ನಿಮ್ಮ ಅಪೋಸಿಟ್ ಜೆಂಡರ್ ಆಗಿರ್ಬೋದು, ಸ್ತ್ರೀ ಪುರುಷರಾಗಿರ್ಬೋದು, ಪುರುಷರಿಗೆ ಸ್ತ್ರೀಯರಾಗಿರ್ಬೋದು, ಈ ಸ್ನೇಹ ಭಾವದಿಂದ ಬೆಳೀತಾ ಇರುವಂತಹ ನಿಮಗೆ ಬಂದಿರುವಂತಹ ಒಳ್ಳೆಯ ಕೆಲಸ ಹೆಸರನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ನೀವು ಅತಿಯಾಗಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಒಳ್ಳೆಯದೇ ಮಾಡ್ತಿರ್ತೀರ, ಬಟ್ ನೋಡುಗರಿಗೆ, ಈ ಸೊಸೈಟಿಗೆ, ಸಮಾಜಕ್ಕೆ ಅದು ಬೇರೆ ಥರ ರಿಫ್ಲೆಕ್ಟ್ ಆಗಿಬಿಟ್ಟು ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥ ಸಾಧ್ಯತೆಯು ಇರುತ್ತೆ. ಸೊ ಆದ್ದರಿಂದ ಅವರ ಸಮಸ್ಯೆಗಳೇನೇ ಇರಲಿ, ಒಂದು ಹಂತ, ಒಂದು ಲಿಮಿಟ್ ಅನ್ನೋದಿರುತ್ತೆ. ಹೌದು, ಹಳೆಯ ಪರಿಚಯ, ಹಳೆಯ ದಿನಗಳಲ್ಲಿ ತುಂಬ ಆಪ್ತರು, ಆದರೂ ಕೂಡ ಈಗ ಎಷ್ಟರ ಮಟ್ಟರಲ್ಲಿ ನೀವು ಹೆಲ್ಪ್ ಮಾಡಬೇಕು, ಎಷ್ಟು ಮಟ್ಟರಲ್ಲಿ ಅವರಿಗೆ ಮೇಲೆ ಕನ್ಸರ್ನ್ ತೋರಿಸ್ಬೇಕು, ಎಷ್ಟರ ಮಟ್ಟಿಗೆ ಅವರಿಗೆ ನಿಮ್ಮ ಸಹಕಾರ ನೀಡಬೇಕು ಅನ್ನೋದು ಸ್ವಲ್ಪ ವಿವೇಚನೆಯಿಂದ ಸ್ವಲ್ಪ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಂದುವರಿದರೆ ಒಳ್ಳೆಯದು. ಎಲ್ಲ ಅಂದರೆ ಇಲ್ಲಿವರೆಗೂ ನೀವು ಸಂಪಾದನೆ ಮಾಡದಿರುವಂತಹ ಒಳ್ಳೆಯ ಹೆಸರನ್ನು ಅನಾವಶ್ಯಕವಾಗಿ ಗಾಸಿಪ್ಸು, ರೂಮರು, ಮತ್ತೊಂದು ಇತ್ಯಾದಿ ವಿಷಯಗಳ ಮುಖಾಂತರ ನಿಮಗೆ ಕೆಟ್ಟ ಹೆಸರು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಒಟ್ಟಾಗಿ ಅವಕಾಶಗಳು ಬರುತ್ತೆ. ತೃತೀಯ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಪ್ರಯತ್ನಗಳು ನೀವು ಏನೇ ಮಾಡಿದ್ರೂ ಕೂಡ ಪ್ರಯತ್ನಗಳು ಅನುಕೂಲವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇಷ್ಟು ದಿನಗಳ ಕಾಲ ನ್ಯಾಯಯುತವಾಗಿ, ಧರ್ಮಬದ್ಧವಾಗಿ ಎಲ್ಲ ವಿಷಯಗಳಲ್ಲಿ ಕೂಡ ಜ್ಞಾನವಂತರು ಅಥವಾ 4 ಜನಕ್ಕೆ ಮಾದರಿ ಆಗ್ತಾ ಇರುವಂತಹ ವ್ಯಕ್ತಿಗಳು ಅನಿಸ್ಕೊಂಡಿರುವಂತಹ ನೀವುಗಳು ಈ ಸಂದರ್ಭದಲ್ಲಿ ಯಾರೋ ಹೇಳಿರುವಂತಹ ವ್ಯಕ್ತಿಗಳ ಮುಖಾಂತರ ಅನ್ಯಾಯ ಮಾರ್ಗದಲ್ಲಿ, ಶಾರ್ಟ್ಕಟ್ಟಲ್ಲಿ ಕೆಲಸಗಳು ಮಾಡಿಸ್ಕೊಳ್ಳೋದು ಅಥವಾ ಹಣದ ಆಮಿಷವನ್ನು ನೀಡೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಹಣನೂ ನಷ್ಟ, ನೇಮು ಲಾಸು, ಅಥವಾ ನೀವು ಇಷ್ಟುವರೆಗೂ ಕೂಡ ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಸೈದ್ಧಾಂತಿಕ ವಿಷಯಗಳಲ್ಲಿ ಕೂಡ ಇದರಾಗಬಹುದು. ಸೊ ಆದ್ದರಿಂದ ಇದು ನಿಮ್ಮ ಪರ್ಸನಲ್, ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳಾಗಿರುತ್ತೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಏನಾದರೂ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಾಗ ಏನಾದರೂ ಡಿಲೇ ಇದೆಯಾ, ಅಥವಾ ಈಗ ನಡೀತಾ ಇರೋಂಥ ದಶಾಭುಕ್ತಿ ಏನಾದರೂ ರೆಮಿಡೀಸ್ ಮಾಡ್ಕೋಬೋದಾ ಇತ್ಯಾದಿ ವಿಷಯಗಳನ್ನು ನೀವು ಪ್ರಯತ್ನ ಮಾಡಿ ಅದರ ಮುಖಾಂತರ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ವಿದ್ಯಾರ್ಥಿಗಳು ಅಷ್ಟೇ, ಶಾರ್ಟ್ಕಟ್ಸ್ ಬೇಡ. ಈ ಸಂದರ್ಭದಲ್ಲಿ ಕಷ್ಟಪಟ್ಟು ಓದಿದ್ರೇ ರಿಸಲ್ಟು. ಕೆಲವೊಂದು ಫ್ರೆಂಡ್ಸ್ ಹೇಳ್ತಿರ್ತಾರೆ, ಯಾಕಪ್ಪ ರಾತ್ರಿ ಹಗಲು ಕಷ್ಟಪಡ್ತಾ ಇದೆಯಾ, ಒಂದು ಈಸಿ ವೇ ಇದೆ, ಅಥವಾ ಏನೋ ಚೀಟಿ ಇಟ್ಕೊಂಡು ಮತ್ತೊಂದು ಇಟ್ಕೊಂಡು ಬೇಡ, ಕಾಪಿ ಇಟ್ಕೊಂಡು ಬೇಡ. ಸಿಗಾಕ್ಕೊಂಡ್ರೆ ನೀವು ಇಷ್ಟು ದಿನಗಳ ಕಾಲ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಸ್ಟೂಡೆಂಟು ಅನ್ನಿಸ್ಕೊಂಡಿರುವಂತಹ ನಿಮಗೆ ಈ ವಿಷಯದಲ್ಲಿ ಅದು 4 ಅಂದರೆ ಮತ್ತೆ ಆ ವಿದ್ಯಾರ್ಥಿಗಳ ಮಧ್ಯೆ, ನಿಮ್ಮ ಫ್ರೆಂಡ್ಸ್ ಮಧ್ಯೆ ಈ ರೀತಿ ಅವಮಾನ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಕಷ್ಟವನ್ನು ನಂಬ್ಕೊಳ್ಳಿ. ಧರ್ಮಬದ್ಧವಾಗಿ ಅದು ನಿಮಗೆ ಜ್ಞಾನವನ್ನು ನೀಡುತ್ತೆ, ನಿಮ್ಮ ಭವಿಷ್ಯಕ್ಕೆ ಇನ್ನೂ ಸುಲಭವಾಗಿರುತ್ತೆ. ಆದ್ದರಿಂದ ಕಷ್ಟವನ್ನು ನಂಬ್ಕೋಬೇಕಾಗಿರುತ್ತೆ. ಅನ್ಯಾಯ ಮಾರ್ಗವು ಬೇಡ. ಯಾವುದೇ ವಿಷಯಗಳಲ್ಲಿ ಸಂದೇಹಗಳು ಅಥವಾ ಹೇಳಿರುವಂತಹ ವ್ಯಕ್ತಿಗಳು ಹೇಳ್ತಾ ಇರುವಂತಹ ವಿಷಯಗಳೇ 100% ಟ್ರೂ ಅಂತಲೂ ನಂಬೋಂಗಿಲ್ಲ. ಸೊ ಕೆಲವು ದಿನಗಳ ಕಾಲ ಅಗೈನ್ ಹಂತವಾಗಿ ಆಗ ಈ ಮಾರ್ಚ್ 14ರಿಂದ ರವಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾರೆ. ಸೊ ಅಲ್ಲಿಂದ ಒಂದೊಂದೇ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಬಗೆಹರುತ್ತೆ, ಈಡೇರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ, ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಗುರು ಅಧಿಪತಿ. ಸೊ ತಿಳುವಳಿಕೆಯಲ್ಲಾಗಿರ್ಬೋದು, ನಾಲೆಡ್ಜಲ್ಲಾಗಿರ್ಬೋದು ನಿಮ್ಮನ್ನು ಮೀರಿಸೋರಿಲ್ಲ. ಸೊ ಧರ್ಮಬದ್ಧವಾಗಿ ನಿಮ್ಮ ಕೆಲಸಗಳನ್ನು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.